ಹಲೋ ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನೈಟಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಆಚೆ ಹೋಗಿದ್ರು, ಹಾಗಾಗಿ ನೈಟು ಲೇಟ್ ಆಯಿತು ಬಂದಿದ್ದು. ಸೊ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಮಳವಳ್ಳಿಯಿಂದ ಹನಿ ಕೇಕ್ ತಂದಿದ್ರು ಅಂತ ಹೇಳಿಬಿಟ್ಟು, ಈ ಸಲನೂ ಹೋಗಿದ್ದಾಗ ನನಗಿಷ್ಟ ಅಂತ ಹೇಳಿಬಿಟ್ಟು ತಂದಿದ್ರು. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ತಿಂದ್ಬಿಟ್ಟು ಬೆಳಗ್ಗೆ ತಿಂದರೆ ಆಯಿತು ಅಂತ ಸುಮ್ಮನಾದ್ವಿ. ಸೊ ನಿದ್ದೆ ಬರ್ತಾ ಇರಲಿಲ್ಲ. ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ತಂದಿದ್ದೆ ಕಿಚನ್ ಡೆಕೋರ್ಗೆ ಅಂತ ಹೇಳಿಬಿಟ್ಟು. ನಿದ್ದೆ ಬರ್ತಾಯಿಲ್ಲ, ಬಾ ಅದನ್ನಾದರೂ ಅರೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಕರೆದ್ರು. 12:15 ಹೋಗಿ ನಾವು ಈ ಥರ ಲೈಟ್ನ ಅರೇಂಜ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಐಟಮ್ಸ್ ಬರಬೇಕಿತ್ತು, ಇನ್ನೂ ಬಂದಿರಲಿಲ್ಲ. ಸೊ ಇವತ್ತು ಬರುತ್ತೆ, ನಾಳೆ ಬರುತ್ತಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಮಾತ್ರ ಅರೇಂಜ್ ಮಾಡಿದೆ. ಯಾಕಂದರೆ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಿರ್ತಾರೆ ಅಲ್ವಾ, ಸೊ ಸಿಗಲ್ಲ ಅಂತ ಹೇಳಿಬಿಟ್ಟು ಲೈಟ್ ಒಂದು ಹಾಕ್ಕೊಡ್ತೀನಿ, ಇನ್ನು ಬಂದಿದ್ದಿಲ್ಲ ನೀನು ಹಾಕ್ಕೊಳ್ವಂತೆ ಅಂತ ಹೇಳಿಬಿಟ್ಟು ಹಾಕ್ಕೊಟ್ರು. ಚೆನ್ನಾಗಿ ಕಾಣಿಸ್ತಿತ್ತು, ಏನೋ ಒಂಥರ ಖುಷಿ ಆಗ್ತಿತ್ತು ನೋಡ್ತಾ ಇದ್ರೆ. ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಿಚನ್ನು. ಸಖತ್ ಖುಷಿ ಆಯಿತು ನನಗಂತೂ. ಆಮೇಲೆ ಸ್ವಲ್ಪ ಬೆಳಗ್ಗೆ ಇನ್ನೇನು ಮಾಲ್ಟ್ ಕುಡ್ಕೊಂಡ್ವಿ. ಮಧ್ಯಾಹ್ನ ಸ್ವಲ್ಪ ತರಕಾರಿಗಳನ್ನ ಬೇಯಿಸಿದ್ದೆ, ಹಾಗೆ ಹೆಸ್ರು ಕಾಳು ಬೇಯಿಸಿದ್ದೆ, ಮತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಎಗ್ಗು ಮತ್ತು ಕುಕುಂಬರ್ನ ಆ್ಯಡ್ ಮಾಡಿದ್ದೆ. ಇಬ್ಬರು ಕೂಡ ಊಟ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಐಟಮ್ಸ್ ಬಂದಿತ್ತಲ್ಲ, ಅದನ್ನು ಕೂಡ ಅರೇಂಜ್ ಮಾಡಿದೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಿತ್ತು. ಎಲ್ಲ ಬೇರೆ ವೀಡಿಯೋಗಳನ್ನಲ್ಲಿ ನೋಡ್ತಾ ಇದ್ದೆ, ಇವಾಗ ನನ್ನ ವೀಡಿಯೋದೆಲ್ಲ ಈ ಥರ ಕಾಣಿಸ್ತಾ ಇದೆ. ನಾನು ಹೆಂಗೆ ಅಂತ ಅಂದರೆ, ಈ ಥರ ಎಲ್ಲ ಅರೇಂಜ್ ಮಾಡಾದಮೇಲೆ ಹೋಗೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಮತ್ತೆ ಬರೋದು, ಕಿಚನ್ಗೆ ಲೈಟ್ ಆನ್ ಮಾಡೋದು, ನೋಡೋದು, ಖುಷಿ ಪಡೋದು, ಇದೇ ಆಗೋಯ್ತು ಇವತ್ತಿನ ದಿನ ಎಲ್ಲ. ಏನೋ ಒಂಥರ ಕ್ಯೂಟ್ ಅನಿಸ್ತಾಯಿತ್ತು. ಬೇರೆ ವಿಡಿಯೋಗಳಲ್ಲೆಲ್ಲ ಬೇರೆಯವ್ರು ಅರೇಂಜ್ ಮಾಡಿರೋದು ನೋಡಿ ಖುಷಿ ಪಡ್ತಾಯಿದ್ದೆ. ಈಗ ನಾನೇ ಅರೇಂಜ್ ಮಾಡಿರೋದ್ರಿಂದ ನನಗಿನ್ನೂ ತುಂಬ ಖುಷಿ ಆಯಿತು. ನಾವು ಸ್ವಲ್ಪ ಸಂಜೆ ಹಾಗೆ ಆಚೆ ಹೋಗಿದ್ವಿ. ಯಾಕಪ್ಪ ಅಂದರೆ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಮನೆಗೆ. ಅಂದರೆ ನಮ್ಮೂರಲ್ಲಿ ಜಾತ್ರೆ ಇದೆ 8, 9, 10ಕ್ಕೆ. ಹಂಗಾಗಿ ನಾವು ಜಾತ್ರೆಗೆ ಹೋಗ್ತಾಯಿದ್ವಿ. ಅಲ್ಲಿಗೆ ಸ್ವಲ್ಪ ಅಮ್ಮ ಮನೆಗೆ ಏನೇನೋ ಡೆಕೋರೇಟಿವ್ ಐಟಮ್ಸ್ ಹೇಳಿದರು. ಸೊ ಹಂಗಾಗಿ ಸ್ವಲ್ಪ ಐಟಮ್ಸ್ಗಳನ್ನ ತಗೊಂಡು ನಾವು ಬಂದ್ವಿ. ನಮ್ಮ ಮನೆಯವರಂತೂ ಏನು ಸಿಕ್ಕಿದ್ರು ಬಿಡಲ್ಲ, ಒಳ್ಳೆ ಚಿಕ್ಕ ಮಕ್ಳ ಥರ ಆಟ ಆಡ್ಕೊಂಡು ನಿಂತ್ಕೊತಾರೆ. ಹಾಗೆ ಎಲ್ಲ ತಗೊಂಡು ನಾವು ಸ್ವಲ್ಪ ಮನೆಗೆ ಶಾಪಿಂಗ್ ಮಾಡಬೇಕಿತ್ತು, ಹಾಗಾಗಿ ಸ್ವಲ್ಪ ನಾನು ಮನೆಗೆ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ನಮ್ಮ ಮನೆಯವರು ಅಲ್ಲಿಂದ ಚಾಕ್ಲೇಟ್ ತಂದಿದ್ರು, ನನಗೆ ಕೊಡ್ತಾ ಇರಲಿಲ್ಲ, ಸ್ವಲ್ಪ ಕೊಡ್ತಿದ್ರು, ಅವ್ರು ಮಾತ್ರ ಜಾಸ್ತಿ ತಿಂತಿದ್ರು. ಅದಕ್ಕೆ ನಾನು ನಮ್ಮ ಫಾಲೋವರ್ಸ್ಗೆ ಹೇಳ್ತೀನಿ ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇಸ್ಕೊಂಡು ತಿಂತಾಯಿದ್ದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ.